ಗುಂಡೇಗೌಡನಕೊಪ್ಪಲು ಅಶೋಕನಗರದಲ್ಲಿ ಬಹುಕೋಟಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ. ನಗರದ ಗುಂಡೇಗೌಡನಕೊಪ್ಪಲು ಗ್ರಾಮ ಮತ್ತು ಅಶೋಕನಗರದ ವಿವಿಧ ಕಾಮಗಾರಿಗಳಿಗೆ 1 ಕೋಟಿ 6 ಲಕ್ಷ ವೆಚ್ಚದ ಅಭಿವೃದ್ಧಿ ಕೆಲಸಕ್ಕೆ ಬುಧವಾರದಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಗುದ್ದಲಿ ಪೂಜೆ ನೆರವೇರಿಸಿದರು. ಅದರ ಮೂಲಕ ಚಾಲನೆಯನ್ನು ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ನಗರದ ರಿಂಗ್ ರಸ್ತೆ ಸಮೀಪದ ಗುಂಡೇಗೌಡನಕೊಪ್ಪಲು ಈ ಗ್ರಾಮದಲ್ಲಿ ದೀರ್ಘಕಾಲದಿಂದ ರಸ್ತೆ, ಚರಂಡಿ ಹಾಗೂ ಯುಜಿಡಿ ಸಮಸ್ಯೆ ಎದುರಿಸ್ತಾ ಇದ್ದ ನಾಗರಿಕರ ಮನವಿಯ ಮೇರೆಗೆ ನಗರ ಪಾಲಿಕೆಯಿಂದ 48 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಗುಣಮಟ್ಟ ಕಾಪಾಡಿಕೊಂಡು ಪೂರ್ಣಗೊಳಿಸಲು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ ಎಂದು ಶಾಸಕರು ಹೇಳಿದರು. ಈ ಪುಟ್ಟ ಭಾಗದಲ್ಲಿ ಇನ್ನು ಕೆಲವು ಚಿಕ್ಕಪುಟ್ಟ ಮೂಲಭೂತ ಸೌಕರ್ಯಗಳ ಅಗತ್ಯವಿದ್ದು ಅವುಗಳನ್ನು ಹಂತ ಹಂತವಾಗಿ ಕೈಗೆತ್ತಿಕೊಳ್ಳಲಾಗುವುದು. ನಾಗರಿಕರಿಗೆ ತೊಂದರೆಯಾಗದಂತೆ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನು ಜಾರಿಗೆ ತರಲಾಗುತ್ತದೆ ಎಂದು ತಿಳಿಸಿದರು. ಹಲವಾರು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಅಶೋಕನಗರದಲ್ಲೂ 58 ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಮಳೆಗಾಲದಲ್ಲಿ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇದ್ದ ಹಿನ್ನೆಲೆ ಈ ಕಾಮಗಾರಿ ಬಹು ನಿರೀಕ್ಷಿತವಾಗಿತ್ತು. ಇದೇ ವೇಳೆ 25 ಕೋಟಿ ಅನುದಾನವನ್ನು ಮಂಜೂರು ಮಾಡಲಾಗಿದ್ದು ದೊಡ್ಡ ಮಂಡಿಗನಹಳ್ಳಿಯಲ್ಲಿ ಸೇರಿದಂತೆ 37 ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಗ್ರಾಮೀಣ ಹಾಗೂ ನಗರ ಭಾಗಗಳ ಸಮತೋಲನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಜಿಲ್ಲಾ ಪಂಚಾಯತ್ ಮಟ್ಟದಲ್ಲೂ ಅನುದಾನ ಸೀಮಿತವಾಗಿರುವ ಸಂದರ್ಭದಲ್ಲೂ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದ ಹಣವನ್ನು ತರಲಾಗಿದೆ ಎಂದು ಶಾಸಕರು ವಿವರಿಸಿದರು. ಗುಂಡೇಗೌಡನಕೊಪ್ಪಲ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಅವಶ್ಯಕತೆ ಇತ್ತು. ಯುಜಿಡಿ ಮಾಡೋಂಥ ಸಂದರ್ಭದಲ್ಲಿ ಇದನ್ನು ದುಸ್ಥಿತಿಯಾಗಿತ್ತು. ಹಾಗಾಗಿ ನಗರ ಪಾಲಿಕೆ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ನಾಗರಿಕರ ಒಂದು ಒತ್ತಾಯದ ಮೇರೆಗೆ ನಗರ ಪಾಲಿಕೆಯಿಂದ 48 ಲಕ್ಷಕ್ಕೆ ರಸ್ತೆ ಮತ್ತು ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಯನ್ನು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಗುಣಮಟ್ಟದ ಇದನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ದಾರರು ಕೂಡ ಹೇಳಿದ್ವಿ. ಏನು ಗುಂಡೇಗೌಡನಕೊಪ್ಪಲು ಇನ್ನೂ ಚಿಕ್ಕ ಪುಟ್ಟ ಕೆಲಸಗಳಾಗಬೇಕಾಗಿದೆ. ರಸ್ತೆ ಮತ್ತು ಚರಂಡಿನೂ ಕೂಡ ಹಂತ ಹಂತವಾಗಿ ಖಂಡಿತವಾಗ್ಲೂ ಎಲ್ಲದೂ ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ನಾಗರಿಕರು ಮತ್ತು ಸಾರ್ವಜನಿಕರೇ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಈ ರೀತಿ ಅಶೋಕನಗರದಲ್ಲೂ ಕೂಡ ಅಲ್ಲಿ ರಸ್ತೆನೇ ಆಗಿರಲಿಲ್ಲ ಹಲವಾರು ವರ್ಷಗಳಿಂದ. ಅಲ್ಲೂ ಕೂಡ ಎಲ್ಲ ಅಶೋಕನಗರದ ನಿವಾಸಿಗಳ ಒಂದು ಅದ್ರ ಮೇರೆಗೆ ಎಲ್ಲೂ ಕೂಡ ಇವತ್ತು 58 ಲಕ್ಷಕ್ಕೆ ನಗರ ಪಾಲಿಕೆಯಿಂದಲೇ ಅದು ಕೂಡ ಇದನ್ನು ಟೆಂಡರ್ನ ಕರೆದು ಇವತ್ತು ಅದನ್ನು ಕೂಡ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಈಗ 25 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ದೊಡ್ಡಮಂಡಿನಲ್ಲಿ ಮತ್ತು ಎಲ್ಲ ಸುತ್ತಮುತ್ತ ಎಲ್ಲ ವಿಶೇಷವಾಗಿ 37 ಹಳ್ಳಿ ಏನು ಸೇರ್ಪಡೆ ಆಗಿದೆ ಹೆಚ್ಚು ಹೊತ್ತನ್ನು ಅದಕ್ಕೆ ಕೊಡ್ತಾಯಿದೆ. ಯಾಕೆಂದರೆ ಅದಕ್ಕೆ ಜಿಲ್ಲಾ ಪಂಚಾಯತ್ಗೂ ಕೂಡ ಯಾವುದು ಗ್ರ್ಯಾಂಟ್ ಇಲ್ಲ ಮತ್ತು ಭಾಳಷ್ಟು ಕೆಲಸ ಕಾರ್ಯಗಳು ಕೂಡ ಆಗಬೇಕಾಗಿತ್ತು ಹಳ್ಳಿಗಳಲ್ಲಿ. 37 ಹಳ್ಳಿಗಳ ಸೇರ್ಪಡೆ ಆಗಿತ್ತು ನಗರ ಪಾಲಿಕೆಗೆ. ಅದಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ನಾವು ಅದಕ್ಕೆ ಕೊಟ್ಟಿದ್ದೀವಿ. ಅದೇ ರೀತಿ ನಗರ ಭಾಗಕ್ಕೂ ಕೂಡ ಪ್ರತಿ ವಾರ್ಡ್ಗೂ ಕೂಡ 15 ಲಕ್ಷ ಎಲ್ಲ ವಾರ್ಡ್ಗೂ 35 ವಾರ್ಡ್ಗೂ ಕೂಡ ಕೊಟ್ಟಿದ್ದೀವಿ. ಮತ್ತು ಹೆಚ್ಚು ಗುಂಡೇಗೌಡನಕೊಪ್ಪಲು ಇರ್ಬೋದು, ದಾಸಕೊಪ್ಪಲು, ಚಿಕ್ಕೋನಹಳ್ಳಿ ಇವೆಲ್ಲ ಗ್ರಾಮಗಳು ನಗರ ಪಾಲಿಕೆಗೆ ಸೇರಿದೆ. ಹಾಗಾಗಿ ಹೆಚ್ಚು ಒತ್ತನ್ನು ಇದಕ್ಕೆ ಕೊಟ್ಟಿದ್ದೀವಿ.